ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಮಾಡ್ತಾ ಇರೋಂಥ ವಿಡಿಯೋ ಈ ಎಕ್ಸ್ಕವೇಟರ್ನ ನಾವು ಹೇಗೆ ಆಪರೇಟಿಂಗ್ ಮಾಡೋದು ಅನ್ನೋದೊಂದು ಟಾಪಿಕ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ಕಾಣ್ತಾ ಇರೋದು ಸ್ಟಿಕ್ ಆಯ್ತಾ. ಇದು ಸ್ಟಿಕ್, ಇದು ಬಕೆಟ್, ಇದು ಬೂಮ್. ಮತ್ತೆ ನೀವು ಇಲ್ಲಿ ನೋಡೋದಾದ್ರೆ ಇದು ಬೂಮ್ ಸಿಲಿಂಡರ್, ಮತ್ತೆ ಇದು ಸ್ಟಿಕ್ನ ಸಿಲಿಂಡರ್ ಮೇಲೆ ಕಾಣ್ತಿರುವಂಥದ್ದು, ಇದು ಬಕೆಟಿನ ಸಿಲಿಂಡರ್, ಮತ್ತೆ ಇದು ಬ್ಲೇಡ್. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಮಿನಿ ಎಕ್ಸ್ಕವೇಟರ್ ಆಯ್ತಾ. ಎನ್ಮಾರ್ ಕಂಪನಿಯ ಒಂದು ಮಿನಿ ಎಕ್ಸ್ಕಾವೇಟರ್ ಇದು. ನಾವೀಗ ರನ್ ಮಾಡುವ ಒಂದು ರಿವ್ಯೂ. ನೀವು ಇದರಲ್ಲಿ ನೋಡೋದಾದ್ರೆ ಇದು ರೈಟ್ ಸೈಡ್ ಲಿವರ್, ಇದು ಲೆಫ್ಟ್ ಸೈಡ್ ಲಿವರ್, ಇದು ಹ್ಯಾಂಡ್ ಲಾಕ್. ಇದನ್ನ ಲಾಕ್ ನಾವು ಮೇಲೆ ಮಾಡಿದ್ರೆ ಏನು ಆಪರೇಟ್ ಆಗೋದಿಲ್ಲ. ಮತ್ತೆ ಇದು ಬ್ಲೇಡ್ ದ ಲಿವರ್. ನಾವೀಗ ಸ್ಟಾರ್ಟ್ ಮಾಡಿಕೊಳ್ಳುವ ಒಂದು ರಿವ್ಯೂ ನೋಡುವ ಗೈಸ್. ಕೇವಲ 5 ನಿಮಿಷದಲ್ಲಿ ನೀವು ಈ ಎಕ್ಸ್ಕಾವೇಟರ್ನ ರನ್ನಿಂಗ್ ಮಾಡ್ಬೋದು ಗೈಸ್, ಆಪರೇಟಿಂಗ್ ಮಾಡ್ಬೋದು. ನೋಡುವ ಈಗ ಗೈಸ್. ನಮ್ಮ ಎಕ್ಸ್ಕವೇಟರ್ ಡಿಸ್ಪ್ಲೇ ಓಪನ್ ಆಯಿತು. ಈಗ ನಾವು ಸ್ಟಾರ್ಟ್ ಮಾಡುವ. ನಮ್ಮ ಎಕ್ಸ್ಕವೇಟರ್ ಈಗ ಸ್ಟಾರ್ಟ್ ಆಯಿತು ಗೈಸ್. ಈಗ ನೀವು ನೋಡಿದ ಹಾಗೆ ಇದು ಬೂಮ್, ಇಲ್ಲಿ ಕಾಣ್ತಾ ಇರೋದು ಬೂಮು. ಇದು ನಮ್ಮ ರೈಟ್ ಸೈಡಿನ ಲಿವರ್. ಇದನ್ನ ನೀವು ನಿಮ್ಮ ಸೈಡಿಗೆ ಹೇಳಿದ್ರೆ ನೋಡಿ ಇದು. ಸಾರಿ ಗೈಸ್, ನಾವೀಗ ಹ್ಯಾಂಡ್ ಲಾಕ್ನ ಕೆಳಗೆ ಮಾಡಿಲ್ಲ, ಕೆಳಗೆ ಮಾಡಬೇಕು. ಮುಂಚೆ ಆಪರೇಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಹ್ಯಾಂಡ್ ಲಾಕನ್ನು ಕೆಳಗೆ ಮಾಡಬೇಕು, ಅಂದರೆ ನಿಮಗೆ ಆಪರೇಟಿಂಗ್ ಆಗುತ್ತೆ. ಇಲ್ಲಾಂದರೆ ಆಪರೇಟಿಂಗ್ ಆಗೋದಿಲ್ಲ. ಅದು ಈಗ ನಮ್ಮ ರೈಟ್ ಸೈಡ್ ಇಡುವಂಥ ಒಂದು ಲಿವರ್ನ ನಾವೀಗ ಮೇಲೆ ಮಾಡುವ. ನೋಡಿ, ಈಗ ಮೇಲೆ ಹೋಗ್ತದೆ, ಈ ರೀತಿ ಮೇಲೆ ಹೋಗ್ತದೆ. ನೋಡಿ, ನಾ ಇದನ್ನು ಹಿಂದೆ ಇಳಿತಾ ಇದ್ದೀನಿ, ಅದು ಮೇಲೆ ಹೋಗ್ತಾ ಇದೆ. ಈಗ ನೀವು ಇದೇ ಲಿವರನ್ನು ಕೆಳಗೆ, ಅಂದರೆ ಮುಂದೆ ಪುಷ್ ಮಾಡಿದ್ರೆ ನೋಡಿ ಕೆಳಗೆ ಹೋಗ್ತದೆ. ನೋಡಿ, ನೋಡ್ತಾ ಇದ್ದೀರಾ? ನೋಡಿ, ಮುಂದೆ ದೂಡ್ತಾ ಇದ್ದೇನೆ, ಕೆಳಗೆ ಹೋಗ್ತಾ ಇದೆ. ಮತ್ತೆ ನೀವು ಹಾಗೆ ಸ್ವಲ್ಪ ಎತ್ತಿ ಇದೇ ಲಿವರನ್ನು ನಿಮ್ಮ ಬದಿಗೆ ಹೀಗೆ ಹೋಲ್ಡ್ ಮಾಡಿದ್ರೆ ನೋಡಿ ಬಕೆಟ್ ಲೋಡ್ ಆಗ್ತದೆ. ನೋಡಿ, ನೋಡ್ತಾ ಇದ್ದೀರಾ? ನೋಡಿ. ಮತ್ತೆ ಇದೇ ರೈಟ್ ಸೈಡ್ ಲಿವರನ್ನು ನೀವು ಆ ಕಡೆ ಮಾಡಿದ್ರೆ ನೋಡಿ ಬಕೆಟ್ ಅನ್ನು ಲೋಡ್ ಆಗ್ತದೆ. ನೋಡಿ, ಒಳಗೆ ಮಾಡಿದ್ರೆ ಬಕೆಟ್ ಲೋಡ್ ಆಗ್ತದೆ, ಹೊರಗೆ ಮಾಡಿದ್ರೆ ಬಕೆಟ್ ಅನ್ನು ಲೋಡ್ ಆಗ್ತದೆ. ಹಾಗೆ ನೀವು ಮುಂದೆ ದೂಡಿದ್ರೆ ಕೆಳಗೆ ಆಗ್ತದೆ ಬೂಮು, ಹಾಗೆ ಹಿಂದೆ ಎಳೆದ್ರೆ ಬೂಮು ಮೇಲೆ ಬರ್ತದೆ. ಹಾಗೆ ನೀವು ಈ ಲೆಫ್ಟ್ ಸೈಡಿನ ಒಂದು ಲಿವರ್ನ ನೋಡೋದಾದ್ರೆ, ನಾನು ನಿಮಗೆ ಹೇಳಿದ್ನಲ್ವಾ, ಸ್ಟಿಕ್, ಅಲ್ಲಿ ಕಾಣ್ತಾ ಇರುವಂತ ಸ್ಟಿಕ್, ಇದನ್ನ ನೀವು ನಿಮ್ಮ ಕಡೆಗೆ ಎಳೆದ್ರೆ ನೋಡಿ ಸ್ಟಿಕ್ ಒಳಗೆ ಬರ್ತದೆ. ನೋಡಿ, ನೋಡಿ, ನಾನು ಒಳಗೆ ಹೇಳಿದ್ದೇನೆ ನೋಡಿ ಸ್ಟಿಕ್. ಹಾಗೆ ನೀವು ಇದನ್ನ ಹೊರಗಡೆ ದೂಡಿದ್ರೆ ನೋಡಿ ಸ್ಟಿಕ್ ಹೊರಗೆ ಹೋಗ್ತದೆ. ನೋಡಿ, ಮುಂದೆ ಹೋಗ್ತದೆ ಸ್ಟಿಕ್. ನೋಡಿ, ಮುಂದೆ ಹೋಗ್ತದೆ ಸ್ಟಿಕ್. ಹಿಂದೆ ಮುಂದೆ ಮಾಡಿದ್ರೆ ಸ್ಟಿಕ್ ವರ್ಕ್ ಆಗ್ತದೆ. ಮತ್ತೆ ನೀವು ಇದನ್ನ ನಿಮ್ಮ ಲೆಫ್ಟಿಗೆ ನೀವು ಮೂವ್ ಮಾಡೋದಾದ್ರೆ ಇದು ಸ್ವಿಂಗ್ ಆಗ್ತದೆ. ಹೀಗೆ ನೋಡಿ, ಹೀಗೆ ಸ್ವಿಂಗ್ ಆಗ್ತದೆ, ನಿಮ್ಮ ಲೆಫ್ಟಿಗೆ ಸ್ವಿಂಗ್ ಆಗ್ತದೆ. ಹಾಗೆ ನೀವು ರೈಟಿಗೆ ಮೂವ್ ಮಾಡಿದ್ರೆ ರೈಟಿಗೆ ಸ್ವಿಂಗ್ ಆಗ್ತದೆ. ನೋಡಿ. ಮತ್ತೆ ನಿಮಗೆ ಈ ಮಿನಿ ಎಕ್ಸ್ಕವೇಟರ್ ಅಲ್ಲಿ ಒಂದು ಸ್ಪೆಷಲ್, AT ಎಕ್ಸ್ಕವೇಟರ್ 200ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಖಾಲಿ ಬೂಮ್ ಇದು ಇದೆ ಅಲ್ವಾ, ಇದು ಆ ಕಡೆ ಈ ಕಡೆ ಮೂವ್ ಆಗ್ತದೆ. ಅದು ಎಲ್ಲಂದ್ರೆ ಇಲ್ಲಿ ನೋಡಿ, ಕಾಲಲ್ಲಿ ಕೊಟ್ಟಿದ್ದಾರೆ ಒಂದು ಪೆಡಲ್. ನಾವು ಇದನ್ನ ಈ ಕಡೆ ಪ್ರೆಸ್ ಮಾಡಿದ್ರೆ ನೋಡಿ ಈ ಬದಿಗೆ ಹೋಗ್ತದೆ ಬೂಮ್. ನೋಡಿ, ನೋಡ್ತಾ ಇದ್ದೀರಾ? ನಾನು ಈ ಕಡೆ ಪ್ರೆಸ್ ಮಾಡಿದ್ದೀನಿ, ನೋಡಿ ಈ ಕಡೆ ಹೋಗ್ತಾ ಇದೆ ಬೂಮ್. ನೋಡಿ ಎಷ್ಟು ಕ್ರಾಸ್ ಆಯ್ತು ಅಂತ. ನೀವು ಕಾಣ್ತಾ ಇಲ್ಲ ಅಂದ್ರೆ ನಾನು ಹೊರಗಡೆ ಸಹ ಹೋಗಿ ತೋರಿಸ್ತೇನೆ ನಿಮಗೆ. ಹಾಗೆ ನೋಡಿ, ನೋಡಿ ಸ್ಟ್ರೇಟ್ ಇರುವ ಬೂಮು ಈಗ ಕ್ರಾಸ್ ಆಯ್ತು ನೋಡಿ. ಈಗ ನಾವು ರೈಟಿಗೆ ಟರ್ನ್ ಮಾಡಿ ನೋಡುವಾಗ ನೋಡಿ, ಈಗ ನಾವು ರೈಟಿಗೆ ಪ್ರೆಸ್ ಮಾಡುವ. ನೋಡಿ, ಈಗ ರೈಟಿಗೆ ಹೋಗ್ತಾ ಇದೆ ನೋಡಿ ಬೂಮ್. ನೋಡಿ, ಈಗ ನಾವು ಇದನ್ನ ರೈಟಿಗೆ ಪ್ರೆಸ್ ಮಾಡುವ. ನೋಡಿ, ಈಗ ರೈಟಿಗೆ ಹೋಗ್ತಾ ಇದೆ ನೋಡಿ. ನೋಡಿ, ರೈಟಿಗೆ ಹೋಯ್ತು. ಇದರ ರಿವ್ಯೂ ಸಹ ಕೆಳಗೆ ಹೋಗಿ ತೋರಿಸ್ತೇನೆ. ನೋಡಿ, ಪೂರ್ತಿ ಟರ್ನ್ ಆಯ್ತು ಬೂಮ್. ನೋಡಿ ಹೇಗೆ ಆಯ್ತು. ಈಗ ನಾವು ಬ್ಲೇಡ್ ದ ಲಿವರ್ ಅನ್ನು ನೋಡುವ ಗೈಸ್. ಬ್ಲೇಡ್ ದ ಲಿವರ್ ಬಂದು ಇದು ಬ್ಲೇಡ್ ದ ಲಿವರ್. ನೋಡಿ, ನಾನು ಇದನ್ನ ಈಗ ಹಿಂದೆ ಮಾಡಿದ್ರೆ ಬ್ಲೇಡ್ ಮೇಲೆ ಬರ್ತದೆ. ನೋಡಿ, ನೋಡಿ ಮೇಲೆ ಮಾಡಿದ್ದು. ಈಗ ಕೆಳಗೆ ಮಾಡಿದರೆ ಈಗ ಬ್ಲೇಡ್ ಕೆಳಗೆ ಹೋಗ್ತದೆ. ಮತ್ತೆ ನೀವು ಆಪರೇಟಿಂಗ್ ಮಾಡೋದಾದ್ರೆ ಇದು ಹ್ಯಾಂಡ್ ಲಾಕ್ ಇದು ಮೇಲೆ ಇದ್ರೆ ನೀವು ಕೆಳಗೆ ಮಾಡಿ ಆಪರೇಟ್ ಮಾಡಬೇಕು. ಇದು ಮೇಲೆ ಇದ್ರೆ ನೋಡಿ ಏನು ಸಹ ವರ್ಕ್ ಆಗೋದಿಲ್ಲ. ನೋಡಿ, ಅದೇ ಇದು ಕೆಳಗೆ ಇದ್ರೆ ಎಲ್ಲದು ವರ್ಕ್ ಆಗುತ್ತೆ. ನೋಡಿ, ಮತ್ತೆ ಇದು ಬಂದು ಎಕ್ಸಿಲೇಟರ್, ಇದು ಜಾಸ್ತಿ, ಇದು ಕಡಿಮೆ.
ಹಿಂದೆ ಮಾಡಿದ್ರೆ ಜಾಸ್ತಿ ಆಗ್ತದೆ, ಮುಂದೆ ಮಾಡಿದ್ರೆ ಕಡಿಮೆ ಆಗ್ತದೆ. ಮತ್ತೆ ನೀವು ಕೆಳಗೆ ನೋಡೋದಾದ್ರೆ ಕಾಲಲ್ಲಿ ಇಲ್ಲಿ ಒಂದು ಕಾಣ್ತದಲ್ವ ಪೆಡಲ್, ಇದು ರ್ಯಾಬಿಟ್ ಪೆಡಲ್. ಅಂದ್ರೆ ಇದನ್ನ ನೀವು ಪ್ರೆಸ್ ಮಾಡಿ ಟ್ರ್ಯಾಕ್ ಮಾಡಿದ್ರೆ ಸ್ಪೀಡ್ ಹೋಗ್ತದೆ. ನಿಮ್ಗೆ ಸ್ಪೀಡ್ ಬೇಕು ಅಂತಾದ್ರೆ, ಬೇಡ ಅಂದ್ರೆ ನಾರ್ಮಲ್ ಆಗಿ ನೀವು ಇದನ್ನ ಇದು ಮಾಡ್ಬೋದು. ಸೊ ಇದನ್ನ ನೀವು ಬ್ಲೇಡ್ ಎದುರಿಗೆ ಇದ್ರೆ ನೀವು ಇದನ್ನ ಎದುರು ದುಡಿದ್ರೆ ಎದುರಿಗೆ ಹೋಗ್ತದೆ, ಎದುರಿಗೆ ಹೋಗುತ್ತೆ ಇಟಾಚೆ ನೋಡಿ. ಹಾಗೆ ಬ್ಲೇಡ್ ಹಿಂದೆ ಇರುವಾಗ ನೀವು ಈ ಸೇಫ್ ಅಲ್ಲಿ ಇದ್ರೆ ಈ ರೀತಿಯಲ್ಲಿ, ಒಂದು ನಿಮಿಷ ಸ್ವಿಂಗ್ ಮಾಡ್ತೇನೆ ನಾನು. ಈ ರೀತಿ ನೀವು ಇದ್ರೆ ಬ್ಲೇಡ್ ಹಿಂದೆ ಇದ್ರೆ, ನೀವೀಗ ಟರ್ನ್ ಆಗಿದ್ರೆ ಹಿಂದ್ಗಡೆ ಇದ್ರೆ ಅಂದ್ರೆ ಟ್ರ್ಯಾಕ್ ಮೋಟರ್ ಕಡೆ ಇದ್ರೆ ನಿಮ್ಮ ಕಡೆ ಎಳಿಬೇಕು ಲಿವರನ್ನು, ಹೀಗೆ ಮುಂದೆ ಮೂವ್ ಆಗ್ತದೆ ಗೈಸ್. ಇವತ್ತಿನ ಒಂದು ವಿಡಿಯೋ ಇಷ್ಟು ಗೈಸ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಗೈಸ್.